ಹೇ ಗೈಸ್, ನಿನ್ನೆ 8th ಡೇ ನಾನು ಸೋಷಿಯಲ್ ಮೀಡಿಯಾನ ಹೌ ಟು ಕಂಟ್ರೋಲ್ ಬಿಕಾಸ್ ವಿ ಕೆನ್ ನಾಟ್ ಅವಾಯ್ಡ್ ಸೋಷಿಯಲ್ ಮೀಡಿಯಾ ಅಂತ ನಾನು ಕ್ವಶನ್ನ ಕೇಳಿದ್ದೆ, ನಿಮಗೆ ಚಾಲೆಂಜ್ನ ಕೊಟ್ಟಿದ್ದೆ ಆ್ಯಂಡ್ ವೆರಿ ಫ್ಯೂ ಪೀಪಲ್ ರೋಟ್ ಇಟ್. ಸಿ, ಮತ್ತೆ ಪ್ರೂವ್ ಆಗಿದೆ ನಾವೆಲ್ಲರೂ ಕೂಡ ಬಹಳಷ್ಟು ಜನ ಆರಂಭಿಕ ಶೂರರು ಅಂತ. ಸಿ, ಒಂದನೇ ದಿನ 1000 ಜನ ನೋಡಿದ್ದಾರೆ, 10 ಜನ ಬರೆದಿದ್ದಾರೆ. ಎರಡನೇ ದಿನ 500 ಜನ ನೋಡಿದ್ದಾರೆ ಆ್ಯಂಡ್ ನೆಕ್ಸ್ಟ್ 400 ಜನ ನೋಡಿದ್ದಾರೆ, 300 ನೋಡಿದ್ದಾರೆ, 200 ನೋಡಿದ್ದಾರೆ ಆ್ಯಂಡ್ ಐ ಆಮ್ ಶೋರ್ ಅದು 100ಕ್ಕೂ ಬರುತ್ತೆ, ಇನ್ನೂ ಕಡಿಮೆ ಆಗುತ್ತೆ. ನಾನು ಹೇಳಿದ್ದೀನಿ 6 months ನಾನು ಹೇಗೆ ಹೇಳ್ತೀನಿ ಆ ಥರ ಕೆಲಸ ಮಾಡಿದರೆ ನಿಮಗೆ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗುತ್ತೆ, ವೆಕ್ಯಾಬ್ಲರಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ. ಬಟ್ ನೀವು ಅದನ್ನು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಯಾವ ವ್ಯಕ್ತಿ ಈ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡೋದಿಲ್ಲ, ಅದು ಕೂಲಿ ಕೆಲಸನೇ ಆಗಲಿ, ಅದು ಟ್ರಾನ್ಸ್ಲೇಷನ್ ಆಗಲಿ, ಇಂಗ್ಲೀಷ್ ಕಲಿಯೋದೇ ಆಗಲಿ, ಪ್ರಬಂಧ ಬರೆಯೋದೇ ಆಗಲಿ, ವಾಟ್ ಎವರ್ ಇಟ್ ಮೇ ಬಿ, ಓಕೆ, ಯಾರು ಕನ್ಸಿಸ್ಟೆಂಟಾಗಿ ಮಾಡೋದಿಲ್ಲ. ಎಲ್ಲಿವರೆಗೂ ಒಬ್ಬ ಶಿಲ್ಪಿ ಒಂದು ಕಲ್ಲನ್ನು ಒಂದು ಮೂರ್ತಿಯನ್ನಾಗಿ ಮಾಡುವಂಥ ಶಿಲ್ಪಿ ಅಗೇನ್ ಆ್ಯಂಡ್ ಅಗೇನ್ ಆ ಸುತ್ತಿಗೆಯನ್ನು ತಗೊಂಡು ಆ ಒಂದು ಕಲ್ಲಿಗೆ ಏಟ್ ಹಾಕೋದಿಲ್ವೋ ಅಲ್ಲಿವರೆಗೂ ಅದು ಒಂದು ಬ್ಯೂಟಿಫುಲ್ ಶಿಲೆಯಾಗಿ ಹೊರಗೆ ಬರೋದಿಲ್ಲ. ಹಾಗೇನೆ ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಳಿಕ್ಕೆ ಪ್ರತಿದಿನ ಪ್ರಯತ್ನ ಅವಶ್ಯಕತೆ ಇದೆ. ಇಂಗ್ಲೀಷ್ನ ಟೀಚರ್ ಕಲಿಸ್ತಾರೆ, ಎಸ್, ಮಾಡರ್ನ್ ಡೇಯಲ್ಲಿ ಇಂಗ್ಲೀಷ್ ಕಲೀಲಿಕ್ಕೆ ಆ್ಯಸ್ ಎ ಟೀಚರ್ ಆಗಿ ನಾನು ನಿಮಗೆ ದಾರಿಗಳನ್ನು ಹೇಳ್ಕೊಡ್ಬೋದು, ಟೂಲ್ಸ್ಗಳನ್ನು ಕೊಡ್ಬೋದು. ಮ್ಯಾಕ್ಸಿಮಮ್ ಅದನ್ನು ಮಾತ್ರ ಮಾಡಬಹುದು ನಾನು ಅಂತ ನನಗನ್ಸಿದೆ. ಆ್ಯಂಡ್ ಇದ್ರ ಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ, ನಿಮ್ಮ ಪ್ರಯತ್ನ. ನಾನು ಇಷ್ಟು ಟಾರ್ಗೆಟ್ ಕೊಡ್ತಿದ್ದೀನಿ, ಇದು ಪ್ರೀ ಕ್ಲಾಸ್ ಕೂಡ ಆಗಿದೆ. ಕೆಲವೊಂದಿಷ್ಟು ಈಡಿಯಟ್ಸ್ಗಳು ಕಮೆಂಟ್ ಆಗ್ತಾಯಿದ್ರು, ಏನು ಫ್ರೀ ಕೊಡ್ತಿದ್ದೀರಾ, ಫ್ರೀ ಕೋಚಿಂಗ್ ಕೊಡಿ, ಅದು ಕೊಡಿ ಅಂತ. ಕೊಟ್ಟರೆ ಅದನ್ನು ಉಪಯೋಗ ಮಾಡಿಕೊಳ್ಳುವಷ್ಟು ಯೋಗ್ಯತೆ ಕೂಡ ಅವಕ್ಕಿಲ್ಲ. ನೋಡಿ ಎಷ್ಟು ಜನ ಅದಕ್ಕೆ ರಿಪ್ಲೈ ಮಾಡ್ತಿದ್ದಾರೆ. ನೋಡಿ, ನೀವು ಕೇಳ್ತಿರ್ತೀರಿ, ಸರ್ ಓದಕ್ಕೆ ಬೋರ್ ಆಗ್ತಾ ಇದೆ, ಇನ್ನು ಹೆಂಗೆ ಮಾಡೋದು, ಆಮೇಲೆ ನನಗೆ ವಯಸ್ಸಾಗ್ತಾ ಇದೆ, ನಾನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಆಗ್ತೀನೋ ಇಲ್ಲೋ, ಹಾಗೆ ಹಿಂಗೆ ಅಂತ. ಎಷ್ಟು ಜನ ನ್ಯೂಸ್ ಪೇಪರ್ ಓದ್ತೀರಿ? ಡೇ 9 ಟಾರ್ಗೆಟ್ನ ನೀವು ಹೇಳಲೇಬೇಕು. ಸಿ, ಯಾರೋ ಬಹಳಷ್ಟು ಜನ ನನಗೆ ಕಮೆಂಟ್ ಹಾಕಿದರು, ಸರ್ ನ್ಯೂಸ್ ಪೇಪರ್ನ ಹೆಂಗೆ ಅನಲೈಸ್ ಮಾಡಬೇಕು, ಹೆಂಗೆ ಓದಬೇಕು ಅಂತ ಗೊತ್ತಿಲ್ಲ ಅಂತ. ನಾನು 2 ಕ್ಲಾಸ್ ಮಾಡಿದ್ದೀನಿ. ಆ ಒಂದು ಕ್ಲಾಸ್ನ ಅಟ್ಲೀಸ್ಟ್ ನೋಡ್ರಿ, ಓಕೆ, ಅಟ್ಲೀಸ್ಟ್ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಹೆಂಗೆ ನ್ಯೂಸ್ ಪೇಪರ್ನ ಓದಬೇಕು ಅಂತ. ಮೈ ಕ್ವಶನ್ ಈಸ್, ಯಾರ್ಯಾರೆಲ್ಲ ನ್ಯೂಸ್ ಪೇಪರ್ ಓದ್ತೀರಿ, ಹೌ ನ್ಯೂಸ್ ಪೇಪರ್ ರೀಡಿಂಗ್ ಈಸ್ ಹೆಲ್ಪ್ಫುಲ್ ಟು ಯುವರ್ ಲೈಫ್ ಆ್ಯಂಡ್ ಎಕ್ಸಾಮ್. ನಿಮ್ಮ ಜೀವನಕ್ಕೆ ಮತ್ತು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನ್ಯೂಸ್ ಪೇಪರ್ ಓದೋದು ಎಷ್ಟು ಹೆಲ್ಪ್ಫುಲ್ ಆಗಿದೆ, ಎಷ್ಟು ಉಪಯೋಗ ಆಗಿದೆ ನೋಡ್ರಿ. ಕ್ವಶನ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಮೊದಲು ನಿಮ್ಮ ಜೀವನಕ್ಕೆ ಎಷ್ಟು ಹೆಲ್ಪ್ ಆಗಿದೆ, ಆಮೇಲೆ ಎಕ್ಸಾಮ್ಗೆ ಎಷ್ಟು ಹೆಲ್ಪ್ ಆಗಿದೆ. ಬಿಕಾಸ್ ಎವ್ರಿ ಡೇ ಅಪ್ಡೇಷನ್ ಏನಾದರೂ ಸಿಗುವಂಥ ಒಂದು ಪ್ಲೇಸ್ ಇತ್ತು ಅಂದರೆ ದಟ್ ಈಸ್ ನ್ಯೂಸ್ ಪೇಪರ್. ಆ ನ್ಯೂಸ್ ಪೇಪರ್ ಕೊಡುವಷ್ಟು ಜ್ಞಾನನ ಬೇರೆ ಯಾವುದೇ ಟಿ ವಿ ಚಾನಲ್, ಯೂಟ್ಯೂಬ್ ಚಾನಲ್, ಬೇರೆ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಗೈಸ್. ಓಕೆ, ಯಾವ ಮ್ಯಾಗ್ಝಿನ್ ಒಳಗೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋನ ನೋಡಿ ನೀವೇನಾದರೂ ನ್ಯೂಸ್ ಪೇಪರ್ ಓದ್ತಿಲ್ಲ ಅಂದರೆ ತಿಳ್ಕೊಂಬಿಡಿ, ನಮ್ಮ ಪ್ರೋಗ್ರೆಸ್, ಓಕೆ, ನಮ್ಮ ಒಂದು ಬೆಳವಣಿಗೆ ಸ್ಟಾಪ್ ಆಗೋದೆ ನಮ್ಮ ಜ್ಞಾನವನ್ನು ಬೆಳವಣಿಗೆ ಮಾಡದೇ ಇರುವಾಗ. ಯಾವಾಗ ನಾವು ಓದೋದನ್ನು ಬಿಡ್ತೀವಿ, ಯಾವಾಗ ನಮ್ಮ ಜ್ಞಾನಕ್ಕೆ ಬೆಳವಣಿಗೆಗೆ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ, ಅಲ್ಲಿಗೆ ನಮ್ಮ ಡೌನ್ಫಾಲ್ ಶುರು ಆಗೇ ಆಗುತ್ತೆ. ಬಿಕಾಸ್ ಇಲ್ಲಿ ಈ ಜಗತ್ತಿನೊಳಗೆ ನೀವು ಮಾರುಕಟ್ಟೆಯಲ್ಲಿರಬೇಕು ಅಂದರೆ ಈ ಜಗತ್ತಿನಲ್ಲಿ ನೀವು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು. ಬಿಸ್ನೆಸ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಎಲ್ಲೇ ಆಗಿರಬಹುದು, ಯು ಹ್ಯಾವ್ ಟು ಬಿ ಅಪ್ ಟು ದಿ ಮಾರ್ಕ್. ಓಕೆ, ನೀವು ಹೊಸತನಕ್ಕೆ ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ನೀವೇನಾದರೂ ಅಪ್ಡೇಟ್ ಇರಲಿಕ್ಕಂದರೆ ನೀವು ಸಸ್ಟೈನ್ ಆಗೋದಿಲ್ಲ. ಇದನ್ನೆಲ್ಲ ಮಾಡಲಿಕ್ಕೆ, ಹೊಸದನ್ನು ತಿಳ್ಕೊಳ್ಳಿಕ್ಕೆ, ಹೊಸದನ್ನು ಕಲೀಲಿಕ್ಕೆ, ಹೊಸ ಥರ ಒಂದು ಕ್ರೈಮ್ಗಳನ್ನು ತಿಳಿಲಿಕ್ಕೆ, ನಮ್ಮ ಸರೌಂಡಿಂಗ್ ಏನಾಗ್ತಿದೆ ಅಂತ ತಿಳಿಲಿಕ್ಕೆ, ವಾಟ್ ಎಲ್ಸ್ ಗೈಸ್, ವಾಟ್ ನಾಟ್. ಇನ್ ನ್ಯೂಸ್ ಪೇಪರ್ ಸೋ ಮೆನಿ ಥಿಂಗ್ಸ್ ಕಮ್ಸ್, ಹೌ ಟು ರೀಡ್ ಇಟ್, ಹೌ ಟು ಅಂಡರ್ಸ್ಟ್ಯಾಂಡ್ ಇಟ್. ಬಿಕಾಸ್ ಟುಡೇಸ್ ಕಾಂಪಿಟೇಟಿವ್ ಎಕ್ಸಾಮ್ ದ ಕ್ವಶನ್ಸ್ ಆರ್ ಆಸ್ಕಿಂಗ್ ಇನ್ ವೆರಿ ಡೆಪ್ತ್. ಎಷ್ಟು ಡೆಪ್ತಾಗಿ ಕ್ವಶನ್ ಬರ್ತಿದ್ದಾವೆ ಅಂದರೆ ಒಂದೇ ಒಂದು ಸಾರ್ತಿ ಯು ಜಸ್ಟ್ ಗೋ ಥ್ರೂ PSI 40
ಟು ಎಕ್ಸಾಮ್ ಕ್ವಶನ್ ಪೇಪರ್. ಸೆಕೆಂಡ್ ಪೇಪರ್ ನೀವು ಒಂದು ಸರ್ತಿ ಓದ್ರಿ. ಯಾರ್ಯಾರೆಲ್ಲ ನಾನು ಕೋಚಿಂಗ್ ತೊಗೊಂಡಿದ್ದೀನಿ, ನಾನು 1 ವರ್ಷದಿಂದ ಓದಿದ್ದೀನಿ, 6 ತಿಂಗಳು ಓದಿದ್ದೀನಿ, ಅರೇ ಯಾರ್, ನೀವು ಒಂದು ಸರ್ತಿ ಆ ಕ್ವಶನ್ ಪೇಪರ್ ನೋಡ್ರಿ, ಎಷ್ಟು ಕ್ವಶನ್ ಉತ್ತರ ಮಾಡೋಕ್ಕಾಗುತ್ತೆ ನಿಮ್ಮ ಕಡೆಯಿಂದ ನೋಡ್ರಿ. ಆ್ಯಂಡ್ ಐ ಕ್ಯಾನ್ ಬೆಟ್ ಯು ಗೈಸ್ ದ್ಯಾಟ್ ವಿಲ್ ಮೇಕ್ ಯು ಟು ರಿಯಲೈಸ್, ಎಸ್ ಮ್ಯಾನ್, ನಾನು ಏನೂ ಓದೇ ಇಲ್ಲ. ಯಾವ ಶಿಕ್ಷಕ ನಿಮ್ಮನ್ನು ವಿಚಾರ ಮಾಡೋಕ್ಕೆ ಹಚ್ತಾನೆ, ನಿಮ್ಮನ್ನು ಓದಕ್ಕೆ ಹಚ್ತಾನೆ, ಸೊ ಹೌದಲ್ಲ, ಹಿಂಗೂ ಓದ್ಬೋದ್ಲ, ಈ ಥರನೂ ಮೆಥಡ್ ಇದಾವಲ್ಲ, ಹಿಂಗೂ ಮಾಡ್ಬೋದ್ಲ ಅಂತ ಯಾರು ಓದಕ್ಕೆ ಹಚ್ತಾರೆ, ಹೀ ಈಸ್ ದ ರಿಯಲ್ ಟೀಚರ್. ಅದೇ ಎಷ್ಟು ಜನ ಇದ್ದಾರೆ ಗೈಸ್. ಪ್ರಾಕ್ಟಿಕಲ್ ಆಗಿ ನಿಮ್ಮ ಜೀವನದೊಳಗೆ ಇಂಗ್ಲೀಷ್ ಕಲೀಲಿಕ್ಕೆ ನಿಮ್ಮ ಪ್ರತಿದಿನದ ಒಂದು ಸನ್ನಿವೇಶಗಳನ್ನ ಬರೀರಿ ಅಂತ ನಾನು ಕೇಳಿದರೆ ನೀವು ಬರಿತಾ ಇಲ್ಲ ಅಂದರೆ ದಟ್ಸ್ ನಾಟ್ ಮೈ ಮಿಸ್ಟೇಕ್. ಆ್ಯಂಡ್ ಎನಿವೇ, ನೀವು 100 ಜನ ನೋಡ್ರಿ, 1 ಜನ ನೋಡ್ರಿ, 1 ವ್ಯೂ ನೋಡ್ರಿ, ಐ ಡೋಂಟ್ ಕೇರ್. I committed myself 6 months. I want to help students. Yes, there are some students who are following, they are very serious also. I'm sure they will learn English, and I cannot guarantee anybody like they will become officers. Yes, I wish them like they should become officers, or else in whichever field they will go, they will gain the respect. Okay, ನಾಳೆ ನಿಮ್ಮ ಸೂಪರ್ಡೆಂಟ್ ಆಫ್ ಪೊಲೀಸ್, IPS ಆಫೀಸರ್, IAS ಆಫೀಸರ್ ಜೊತೆಗೆ ನೀವು ಕೆಲಸ ಮಾಡಬೇಕಾದ್ರೆ, ಎಸ್ ಸರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್, ಐ ಕ್ಯಾನ್ ವರ್ಕ್ ಅಕಾರ್ಡಿಂಗ್ ಟು ದ ಸಿಚುವೇಶನ್, ಐ ವಿಲ್ ಡೂ ದಿಸ್ ವರ್ಕ್ ಅಂತ ನೀವು ಇಷ್ಟೇ ಹೇಳಿದರೆ, ಆ್ಯಂಡ್ ನಿಮ್ಮನ್ನು ನೋಡುವಂಥ ದೃಷ್ಟಿಕೋನ ಬದಲಾಗುತ್ತೆ. ಆ್ಯಂಡ್ ಯಾಕೆ ವರ್ಕ್ ಮಾಡೋದಿಲ್ಲ, ಬರೀ ಅಳೋದು, ಬರೀ ನೆಗೆಟಿವ್ ಆಗಿ ಮಾತಾಡೋದು, ಬರೀ ನೆಗೆಟಿವ್ ಮಾತಾಡೋರಿಗೆ ಕ್ವಶನ್ ಕೇಳೋದು, ಮತ್ತು ಕ್ವಶನ್ ಹಾಕೋದು, ಕಾಲ್ ಫಾರ್ಮ್ ಯಾವಾಗ, ಅರೆ ಕಾಲ್ ಫಾರ್ಮ್ ಬಂದರೆ ನೀವು ಪಾಸ್ ಆಗುವಷ್ಟು ಓದಿರಿ. ಆ್ಯಂಡ್ ಹ್ಯಾವ್ ಯು ಟೆಸ್ಟೆಡ್ ಯುವರ್ ಸೆಲ್ಫ್ ಗೈಸ್. ಓಕೆ, ನೀವು ಓದ್ತಾ ಇದ್ರಲ್ಲ ಅದು ಮಂಡು, ನೀವು ಟೈಮ್ ಪಾಸ್ ಮಾಡ್ತಿದ್ದೀರಾ. ಆ್ಯಂಡ್ ನೋಡಿ, ಪ್ರಾಕ್ಟಿಕಲ್ ಆಗಿ ನಾನು ಕೇಳ್ತಾ ಇದ್ದೀನಿ, ಡೈಲಿ ಏನು ಮಾಡ್ತಿದ್ದೀರಾ ಅದನ್ನು ನೀವು ಉತ್ತರ ಮಾಡೋಕ್ಕಾಗ್ತಾ ಇಲ್ಲ. ನಾಳೆ ಯಾವ ಪುರುಷಾರ್ಥಕ್ಕೆ ಗೌರ್ಮೆಂಟ್ ಜಾಬು, ಅಲ್ಲಿ ಏನು ಹೋಗಿ ತಗೋರಿದ್ದೀರಾ, ದೇಶ ಉದ್ಧಾರ ಮಾಡೋರಿದ್ದೀರಿ, ಏನು ಮಾಡೋರಿದ್ದೀರಿ, ಕರಪ್ಷನ್ ಮಾಡೋರಿದ್ದೀರಿ. ಓಕೆ, ಅದನ್ನೂ ಕರೆಕ್ಟಾಗಿ ಮಾಡೋಕ್ಕೆ ಬರೋಂಗಿಲ್ಲ, because you don't know how to manage it also. See, that's why so many people are caught because of this Lokayukta ride and all. Okay, that's your wish guys, I don't mind for that. So ನನಗೆ ಹೇಳ್ರಿ at least 5 reasons how newspaper is helpful for your life and for competitive exam. That's the 9th day task. All the best. Thank you so much for watching the video.